ಸರ್ ಹೇಳಿ ಸರ್. ಸಿನಿಮಾ ನೋಡಿದ್ದೀರಾ? ಸೊ ಫ್ಯಾನ್ಸ್ ವೈಬ್ಸ್ ನೋಡ್ತಾ ಇದ್ದಾರೆ, ಎಲ್ಲ ಕಣ್ಣನ್ಸಲ್ಲಿ ನೀರು ತುಂಬ್ಕೊಂಡು ಬರ್ತಾ ಇದ್ದಾರೆ. ಸೊ ಹೇಗಿದೆ ಸರ್ ವೈಬ್ಸ್? ಸರ್ ನಿಮ್ಮ ಕಣ್ಣಲ್ಲೂ ನೀರಿದೆ. ಅದು ವಿಶೇಷ. ಆ್ಯಕ್ಚುಲಿ ಸಿನಿಮಾದ ಮೊದಲನೇ ವೀಕ್ಷಕರು ನೀವು, ನಿಮ್ಮಿಂದ ಏನು ರಿಯಾಕ್ಷನ್ ಬರುತ್ತೆ ಅದು ಜೆನ್ಯೂನ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಬರೀ ಆಡಿಯನ್ಸ್ ಅಷ್ಟೇ ಅಲ್ಲ, ಮಾಧ್ಯಮದವ್ರ ಕಣ್ಣಲ್ಲೂ ಸಹ ನೀರು ತುಂಬಿದೆ. ಕಾರಣ ಏನು ಅಂದರೆ ಸಿನಿಮಾದಲ್ಲಿರ್ತಕ್ಕಂಥ ಕಂಟೆಂಟ್. ತಂದೆ ಅನ್ನೋದು ನಾವೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಅವ್ರವ್ರ ತಂದೆ ಇದ್ದರು ಹೀರೋನೇ. ಆ ಹೀರೋ ಅಂತ ಯಾಕೆ ಕರಿತೀವಿ ಅನ್ನೋದಕ್ಕೆ ಒಂದು ಕಂಟೆಂಟ್ ಈ ಸಿನಿಮಾದಲ್ಲಿದೆ. ಸೊ ಅದು ಮೋಸ್ಟ್ಲಿ ನೀವು ಹೇಳಿದಾಗ ಎಲ್ಲರ ಕಣ್ಣಂಚಲ್ಲಿ ಒಂದು ನೀರಿರೋದಕ್ಕೆ ಕಾರಣ ಆಗಿದೆ. ಸೊ ಒಂದು ವಿಶೇಷ ಏನಪ್ಪ ಅಂದರೆ, ಒಬ್ಬರು ಡಿಪಾರ್ಟ್ಮೆಂಟ್ ಅವರು ಬಂದು ಸ್ವಂತ ಒಂದು ಸಿನಿಮಾ ನೋಡೋದು, ನಮ್ಮಲ್ಲೂ ಈ ಥರ ಕೇಸ್ಗಳು ನಡೀತಾ ಇರ್ತವೆ, ಎಲ್ಲ ನಡೀತಾ ಇರ್ತವೆ. ಸೊ ಆ ಥರ ಕೆಟ್ಟ ಕೆಲಸ ಮಾಡೋರು ಬಂದು ಈ ಸಿನಿಮಾ ನೋಡಿ ಅಂತ ವಿಮರ್ಶೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಏನು ಹೇಳ್ತೀವಿ ಸರ್? ಕೆಟ್ಟ ಕೆಲಸ ಅನ್ನೋದು ಪರಿಸ್ಥಿತಿ, ಸಿಚುವೇಶನ್ಗಳು ಆ ಥರ ಬರುತ್ತೆ ಸರ್. ಯಾವತ್ತಿದ್ರೂ ತಂದೆ ಅನ್ನೋ ಅಲ್ಟಿಮೇಟ್ ಒಂದು ತಂದೆ ಅನ್ನೋ ಒಂದು ವಿಷಯನೇ ಒಂದು ಅಲ್ಟಿಮೇಟ್ ಆದಂಥ ವಿಷಯ. ಸೊ ಹಾಗಾಗಿ ನೀವೆಲ್ಲರೂ ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ತಂದೆ ತಾಯಿನ ಯಾವ ರೀತಿ ನೋಡ್ಕೋಬೇಕು, ಏನು ತಂದೆ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆ ವಿಷಯದಲ್ಲಿ ನನ್ನ ಗೆಳೆಯ ಸಂಜಯ್ ಸಿನಿಮಾಗೆ ಫಸ್ಟ್ ಟೈಮು ಹೀರೋ ಆಗಿ ಅಭಿನಯಿಸಿದ್ದಾನೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ಅದ್ರ ಬಗ್ಗೆ ಬಹಳಷ್ಟು ಖುಷಿ ಇದೆ ನಮಗೆ. ಮೊದಲನೇ ಬಾರಿಗೆ ನಿಮಗೂ ಈ ಒಂದು ಕಥೆ ಆಗಲಿ ಅಥವಾ ಹೊಸದು ಅನಿಸುತ್ತೆ, ಮತ್ತು ತಲ್ಲನಾಣಿಯವ್ರಿಗೂ ಕೂಡ ಹೊಸ ಥರ ವಿಭಿನ್ನವಾಗಿ ಮಾಡಿದ್ದಾರೆ. ಸೊ ಎಲ್ಲ ಒಂದು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಅಂದರೆ ಇದೆಲ್ಲ ಒಂದು ಕನೆಕ್ಷನ್. ಆ್ಯಕ್ಚುಲಿ ಚೌಕದಲ್ಲಿ ನೀವು ಅಪ್ಪ ಐ ಲವ್ ಯು ಅನ್ನೋ ಒಂದು ಸಾಂಗ್ ಕೇಳಿರ್ಬೋದು. ಸೊ ಆ ಸಿನಿಮಾದಲ್ಲಿ ಮಾಡಿದಂಥ ಒಂದಷ್ಟು ಜನರು ಎಲ್ಲನೂ ಸೇರಿ ಸಿನಿಮಾ ಮಾಡಿದ್ದಾರೆ. ತಬ್ಲಾನಾಣಿಯವರು ಇದ್ದಾರೆ ಸಿನಿಮಾದಲ್ಲಿ, ನಾನಿದ್ದೀನಿ, ಆಮೇಲೆ ಸೊ ಎಲ್ಲ ಕಾರಣಗಳಿಂದ, ಆಮೇಲೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಅವರು ಈಗ ನಾನಾ ಕಾರಣಗಳು, ತಬ್ಲಾನಾಣಿಯವರು ಸಿನಿಮಾ ಅಭಿನಯಿಸಿದ್ದಾರೆ. ಎಲ್ಲ ನಾನಾ ಕಾರಣಗಳು, ಎಲ್ಲರೂ ಸಿನಿಮಾವನ್ನು ಮಾಡಿದ್ದೀವಿ. ಇದರ ಕಂಟೆಂಟಲ್ಲಿ ಅಭಿನಯಿಸೋ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ ಸರ್. ಸರ್ ಮಕ್ಕಳೊಟ್ಟಿಗೆ ಕುತ್ಕೊಂಡು ಸಿನಿಮಾ ರಿಯಾಕ್ಷನ್ಸ್ ಹೇಗಿತ್ತು? ಈ ಸಿನಿಮಾ ನಾನು ವಿಶ್ ಮಾಡೋದೇ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಲಿ ಬಂದು ನೋಡಬೇಕು ಅನ್ನೋದು ನನ್ನ ಒಂದು ಕನಸು. ಆಮೇಲೆ ಈ ಸಿನಿಮಾನೇ ಅಲ್ಲ, ಎಲ್ಲ ಸಿನಿಮಾನೂ ಸಹ ನನ್ನ ಫಸ್ಟ್ ಶೋ ನನ್ನ ಫ್ಯಾಮಿಲಿ ಜೊತೆ ಮೇಲೆ ಬಂದು ನೋಡೋದು. ವಿಶೇಷವಾಗಿ ಈ ಸಿನಿಮಾಗೆ ನನ್ನ ಮಗಳನ್ನ ಕರ್ಕೊಂಬಂದಿದ್ದಂದರೆ ನಾನು ಇದಲ್ಲ, ಅವಳು ಇಷ್ಟಪಟ್ಟು ಬಂದಿದ್ದು. ಸೊ ಹಾಗಾಗಿ ಅವಳಿಗೂ ತಂದೆ ಅಂದರೆ ಏನು, ಈಗ ನನಗೂ ತಂದೆ ಅಂದರೆ ಏನು, ಇವನಿಗೂ ತಂದೆ ಅಂದರೆ ಏನು, ಸೊ ನಿಮ್ಮೆಲ್ಲರಿಗೂ ಸಹ ತಂದೆ ಅಂದರೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಹೇಗಿದೆ ಸರ್ ಮೊದಲನೇ ಅನುಭವ? ನನಗೆ ಚೆನ್ನಾಗಿತ್ತು, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಮುಂದಿನ ದಾರಿ ಹೇಗೆ ಹೇಗೆ ಸರ್ ಈಗ ಇನ್ನೂ ಅಂಬೆಗಾಲು ಇಡ್ತಿದ್ದೀನಿ. ಸೊ ಎದ್ದು ನಿಂತು ಹೆಜ್ಜೆ ನಡಿಬೇಕು, ಅದು ನಿಮ್ಗಳ ಮೂಲಕ, ನಿಮ್ಮ ಸಪೋರ್ಟ್ ಮೂಲಕ, ಜನಗಳ ಮೂಲಕ ನನ್ನ ಮೇಲೆ ಬರಬೇಕು ಅಂತ ಕೇಳ್ತೀನಿ. ನಿಂತಿದ್ದಾರೆ, ಅವ್ರ ಸಪೋರ್ಟ್ ಯಾವಾಗಿದ್ರೂ ಇದೆ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಈಗ ಇನ್ನೂ ಪ್ಲ್ಯಾನ್ ಮಾಡಬೇಕು ಟೀಮ್ ಜೊತೆ ಕೂತ್ಕೊಂಡು ನೆಕ್ಸ್ಟ್ ಏನು ಅಂತ. ಈಗ ತಾನೇ ಆಚೆ ಬರ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತೀವಿ ಏನು ಅಂತ. ಹೊಸ ಸಿನಿಮಾಗಳಿಗೆ ಥಿಯೇಟರ್ ಪ್ರಾಬ್ಲಮ್ ಅಂತ ನೀವು ಕೇಳ್ಬಿಡ್ತಾನೆ. ಯಾವ ರೀತಿ ಇದೆ ನಿಮಗೆ? ಖಂಡಿತ ಕನ್ನಡ ಸಿನಿಮಾಗಳಿಗೆ ಇವಾಗ ಥಿಯೇಟ್ರದು ದೊಡ್ಡ ಸಮಸ್ಯೆನೇ ಆಗಿದೆ. ಸೊ ಅದೆಲ್ಲ ನೀವು ಮೀಡಿಯಾ ಮೂಲಕ ನಮ್ಮ ಕನ್ನಡ ಜನತೆನ ಥಿಯೇಟ್ರಿಗೆ ಕರೆಸೋ ಮೂಲಕ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಜನ ಬರಬೇಕು, ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ಸರ್.